ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನಸಿನ ನಂಟು ಚಾನೆಲ್. ನಾನಿವತ್ತು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಏನಾಗಿದೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಲಕ್ಷ್ಮಿ ತುಂಬಾನೇ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಅವಳಿಗೆ ವೈಷ್ಣವ್ ಎಷ್ಟೇ ಸಾರಿ ಹೇಳಿದ್ರು ಕೀರ್ತಿ ವೈಷ್ಣವ್ ಹಳೆ ಲವರ್ ಅಲ್ಲ ಅನ್ನೋದನ್ನ ಅವಳಿಗೆ ನಂಬೋಕೆ ಆಗ್ತಿರ್ಲಿಲ್ಲ. ಆದ್ರೂ ತನ್ನ ತಲೆನಲ್ಲಿ ಒಂದು ಯೋಚನೆ ಬರ್ತಾನೆ ಇತ್ತು, ಕೀರ್ತಿನೇ ವೈಷ್ಣವ್ ಅವ್ರ ಲವರ್ ಇರ್ಬೋದಾ ಅಂತ ಹೇಳಿ. ಆದ್ರೂ ಕೊನೆ ಬಾರಿ ಒಂದ್ಸರಿ ಕೇಳ್ತೀನಿ ಅಂತ ಹೇಳಿ ವೈಷ್ಣವ್ ಅವರಿಗೆ ಮೆಸೇಜ್ನ ಮಾಡ್ತಾಳೆ. ಇದ್ ನಾನು ಕೊನೆ ಬಾರಿ ಕೇಳ್ತೀನಿ, ದಯವಿಟ್ಟು ನನ್ನ ತಪ್ಪಾಗಿ ತಿಳಿಬೇಡಿ, ಕೀರ್ತಿ ನಿಮ್ ಹಳೆ ಲವರ, ದಯವಿಟ್ಟು ಹೇಳಿ ಅಂತ ಹೇಳಿ ಮೆಸೇಜ್ ಮಾಡ್ತಾಳೆ ಲಕ್ಷ್ಮಿ. ತುಂಬಾ ಹೊತ್ತಾದ್ರೂ ಮೆಸೇಜ್ ಬರ್ದೇ ಇರೋದನ್ನ ನೋಡಿ ನಾನು ಕೇಳಿ ತಪ್ಪು ಮಾಡೋದ್ನ, ಯಾಕೆ ಇಷ್ಟೊತ್ತಾದ್ರೂ ಮೆಸೇಜ್ ಬಂದಿಲ್ಲ, ಮೆಸೇಜ್ ನೋಡಿನೂ ಮೆಸೇಜ್ ಮಾಡಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡ್ಕೊಂಡಿದಾರ ಹಾಗಿದ್ರೆ ಅಂತ ತುಂಬಾನೇ ಯೋಚನೆ ಮಾಡ್ತಿರ್ತಾಳೆ. ಈಗ ನಾನು ಕಾದ್ರೆ ಸರಿ ಹೋಗಲ್ಲ ಅಂತ ಹೇಳಿ ಒಳಗಡೆನೆ ಹೋಗಿ ಕೇಳ್ತೀನಿ ಅಂತೇಳಿ ಒಳಗಡೆ ಹೋಗೋದಕ್ಕೆ ಮುಂದಾದಾಗ ಒಂದು ಮೆಸೇಜ್ ಬರುತ್ತೆ. ಮೆಸೇಜ್ ಬಂದ ತಕ್ಷಣ ಲಕ್ಷ್ಮಿ ನಿಂತು ಅದನ್ನ ಓದೋದಕ್ಕೆ ಶುರು ಮಾಡ್ತಾಳೆ. ಯಾಕೆ ಲಕ್ಷ್ಮಿ, ನಿಮ್ಗೆ ನನ್ ಮೇಲೆ ನಂಬಿಕೆ ಇಲ್ವಾ? ತುಂಬಾನೇ ನಂಬಿಕೆ ಬಗ್ಗೆ ಮಾತಾಡ್ತೀರಾ, ಆದ್ರೆ ಇವಾಗ ನೋಡಿದ್ರೆ ನಂಬಿಕೆನೇ ಇಲ್ದಿರೋರ್ ತರ ಕೇಳ್ತಿದ್ದೀರಾ. ನೀವೇ ಹೇಳ್ತಿದ್ರಿ ಅಲ್ವಾ ನಾನ್ ನಿಮ್ಮನ್ನ ತುಂಬಾ ನಂಬ್ತೀನಿ ಅಂತ ಅಂದ್ಬಿಟ್ಟು, ಇದೇನಾ ನಂಬಿಕೆ? ಇದೇನಾ ನೀವು ನನ್ನನ್ನ ನಂಬೋದು? ನಾನ್ 1000 ಸರಿ ಹೇಳಿದೀನಿ ಕೀರ್ತಿ ನನ್ ಗರ್ಲ್ ಫ್ರೆಂಡ್ ಅಲ್ಲ, ಕೀರ್ತಿ ನನ್ ಗರ್ಲ್ ಫ್ರೆಂಡ್ ಅಲ್ಲ ಅಂತ. ಅದೇ 1000 ಸರಿ ನೀವು ಕೂಡ ಕೇಳಿದೀರಾ. ನಾನು ಎಷ್ಟೇ ಸರಿ ಹೇಳಿದ್ರು ನಿಮ್ಗೆ ನಂಬಿಕೆನೆ ಬರ್ತಿಲ್ವಾ ಹಾಗಿದ್ರೆ ಅಂತ ಹೇಳಿ ಮೆಸೇಜ್ ಹಾಕ್ತಾನೆ. ಆಗ ಲಕ್ಷ್ಮಿ ತುಂಬಾನೇ ಬೇಜಾರ್ ಮಾಡ್ಕೋತಾಳೆ. ಅಯ್ಯೋ, ನಾನು ಕೇಳಿ ತಪ್ಪು ಮಾಡ್ಬಿಟ್ನಲ್ಲ, ವೈಷ್ಣವ್ ಅವ್ರು ತುಂಬಾನೇ ಬೇಜಾರ್ ಮಾಡ್ಕೊಂಡು ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿ ತುಂಬಾನೇ ನೊಂದ್ಕೋತಾಳೆ. ಆದ್ರೆ ಇಲ್ಲಿ ಮೆಸೇಜ್ ನ ವೈಷ್ಣವ್ ಮಾಡಿರಲ್ಲ. ವೈಷ್ಣವ್ಗೆ ಮೆಸೇಜ್ ನ ನೋಡಕ್ ಆಗ್ತಿರಲ್ಲ. ಆಗ ವೈಷ್ಣವ್ ತಾಯಿ ಬಂದವರು ಅವ್ರ ಮೊಬೈಲಿಗೆ ಬಂದಂತ ಮೆಸೇಜ್ ನ ಓದ್ತಾರೆ. ಆ ಮೆಸೇಜ್ ನ ಓದ್ದವರು ಇವ್ಳು ಮಾಡ್ತಿರೋ ಕ್ವಶನ್ಸ್ಗೆಲ್ಲ ಫುಲ್ ಸ್ಟಾಪ್ ಇಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರೇ ಆ ರೀತಿ ಮೆಸೇಜ್ ನ ಟೈಪ್ ಮಾಡಿ ಹಾಕ್ತಾರೆ. ಇಲ್ಲಿ ವೈಷ್ಣವ್ ತಾಯಿ ಲಕ್ಷ್ಮಿಗೆ ಪ್ರತಿ ಬಾರಿನೂ ಸತ್ಯ ತಿಳಿಬಾರ್ದು ಅಂತ ಯಾಕೆ ತಡೀತಿದ್ದಾರೆ? ಅವ್ರು ಏನ್ ಯೋಚನೆ ಮಾಡ್ತಿದ್ದಾರೆ? ತನ್ನ ಮಗನ್ ಖುಷಿನೇ ಅವ್ರು ಕಿತ್ಕೋತಿದಾರಾ? ಇದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.